ವಿಸ್ತರಣೆಯನ್ನು ಅವಲೋಕನ ಮಾಡಿದಾಗ ಮಹಿಳೆಯರಿಗೆ ಶೂನ್ಯ ಪ್ರತಿನಿಧಿತ್ವ, ಪ್ರಾತಿನಿಧ್ಯವೇ ಇಲ್ಲ. ಪ್ರಿಯಾಂಕಾ ಗಾಂಧಿಯವರು ಮೈ ಲಡ್ಕಿ ಹೂ ಲಡಸಕ್ತಿ ಹೂ ಅಂತ ಹೇಳಿದ್ರು. ಒಬ್ಬ ಮಹಿಳೆಯು ಸಚಿವೆ ಆಗೋದಕ್ಕೆ ಯೋಗ್ಯತೆಯನ್ನು ಗಳಿಸ್ಕೊಂಡಿಲ್ವೇ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಅಂದ್ರೆ ಯೋಗ್ಯರು ಯಾರು ಇಲ್ವೇ? ಇದು ಮಹಿಳಾ ಸಬಲೀಕರಣದ ತತ್ವಕ್ಕೆ ವಿರುದ್ಧವಾಗಿದೆ. ಮಹಿಳಾ ಸಬಲೀಕರಣದ ಮಾತನಾಡುವಂತ ಪಕ್ಷ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ಒಬ್ಬ ಮಹಿಳೆಗೂ ಪ್ರಾತಿನಿಧ್ಯವನ್ನು ಕೊಡದೆ ಮಹಿಳೆಯರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದೆ. ವಿಸ್ತರಣೆಯನ್ನು ಅವಲೋಕನ ಮಾಡಿದಾಗ ಮಹಿಳೆಯರಿಗೆ ಶೂನ್ಯ ಪ್ರತಿನಿಧಿತ್ವ, ಪ್ರಾತಿನಿಧ್ಯವೇ ಇಲ್ಲ. ಪ್ರಿಯಾಂಕಾ ಗಾಂಧಿಯವರು ಮೈ ಲಡ್ಕಿ ಹೂ ಲಡಸಕ್ತಿ ಹೂ ಅಂತ ಹೇಳಿದ್ರು. ಒಬ್ಬ ಮಹಿಳೆಯು ಸಚಿವೆ ಆಗೋದಕ್ಕೆ ಯೋಗ್ಯತೆಯನ್ನು ಗಳಿಸ್ಕೊಂಡಿಲ್ವೇ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಅಂದ್ರೆ ಯೋಗ್ಯರು ಯಾರು ಇಲ್ವೇ? ಇದು ಮಹಿಳಾ ಸಬಲೀಕರಣದ ತತ್ವಕ್ಕೆ ವಿರುದ್ಧವಾಗಿದೆ. ಮಹಿಳಾ ಸಬಲೀಕರಣದ ಮಾತನಾಡುವಂತ ಪಕ್ಷ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ಒಬ್ಬ ಮಹಿಳೆಗೂ ಪ್ರಾತಿನಿಧ್ಯವನ್ನು ಕೊಡದೆ ಮಹಿಳೆಯರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದೆ. ವಿಸ್ತರಣೆಯನ್ನು ಅವಲೋಕನ ಮಾಡಿದಾಗ ಮಹಿಳೆಯರಿಗೆ ಶೂನ್ಯ ಪ್ರತಿನಿಧಿತ್ವ, ಪ್ರಾತಿನಿಧ್ಯವೇ ಇಲ್ಲ. ಪ್ರಿಯಾಂಕಾ ಗಾಂಧಿಯವರು ಮೈ ಲಡ್ಕಿ ಹೂ ಲಡಸಕ್ತಿ ಹೂ ಅಂತ ಹೇಳಿದ್ರು. ಒಬ್ಬ ಮಹಿಳೆಯು ಸಚಿವೆ ಆಗೋದಕ್ಕೆ ಯೋಗ್ಯತೆಯನ್ನು ಗಳಿಸ್ಕೊಂಡಿಲ್ವೇ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಅಂದ್ರೆ ಯೋಗ್ಯರು ಯಾರು ಇಲ್ವೇ? ಇದು ಮಹಿಳಾ ಸಬಲೀಕರಣದ ತತ್ವಕ್ಕೆ ವಿರುದ್ಧವಾಗಿದೆ. ಮಹಿಳಾ ಸಬಲೀಕರಣದ ಮಾತನಾಡುವಂತ ಪಕ್ಷ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ಒಬ್ಬ ಮಹಿಳೆಗೂ ಪ್ರಾತಿನಿಧ್ಯವನ್ನು ಕೊಡದೆ ಮಹಿಳೆಯರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದೆ.